ಮೈಸೂರಿನ ಸಿಹಿ ಪರಂಪರೆ ಇದೀಗ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಆರಂಭ. ಮೈಸೂರಿನ ಸುಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮ ಶಿವಮೊಗ್ಗದಲ್ಲಿ ಡಿಸೆಂಬರ್ 22ರಿಂದ ಶುಭಾರಂಭವಾಗಲಿದೆ. ಬನ್ನಿ, ನಾವೆಲ್ಲರೂ ಸಿಹಿ ಸಂಭ್ರಮದಲ್ಲಿ ಭಾಗಿಯಾಗೋಣ. ಸರ್ವರಿಗೂ ಆದರದ ಸುಸ್ವಾಗತ. ಸ್ಥಳ ನೆಹರು ರಸ್ತೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಶಾಖೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಇಂದು ನಗರದ ಪತ್ರಿಕಾ ಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು. ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾದ ರುದ್ರಣ್ಣ ಹರ್ತಿಕೋಟೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಿವೃತ್ತ ಪತ್ರಕರ್ತರ ಪಿಂಚಣಿ ವಿಚಾರದಲ್ಲಿ ಅಗತ್ಯ ಬದಲಾವಣೆಗಳು ಬರಬೇಕಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯದ ವಿರುದ್ಧ ಸಂಘವು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಅರ್ಹ ಮತ್ತು ನೈಜ ಪತ್ರಕರ್ತರಿಗೆ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಸಂಘವು ಕಾವಲುಗಾರರಂತೆ ಕೆಲಸ ಮಾಡಬೇಕು ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಪತ್ರಕರ್ತ ಎಂಬ ಹೆಸರು ಇತ್ತೀಚಿನ ದಿನಗಳಲ್ಲಿ ದುರುಪಯೋಗವಾಗುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ. ವೃತ್ತಿ ಬದ್ಧತೆ ಇಲ್ಲದವರಿಗೆ ಮತ್ತು ಕಾರ್ಯಮರತವರಿಗೆ ಸಂಘದಲ್ಲಿ ಜಾಗವಿಲ್ಲ. ಪತ್ರಕರ್ತರು ತಮ್ಮ ವೃತ್ತಿ ಬದುಕಿನ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡು ಪತ್ರಿಕಾ ಕ್ಷೇತ್ರದ ಘನತೆಯನ್ನು ಎತ್ತಿ ಹಿಡಿಯೋಣ ಎಂದು ಕರೆ ನೀಡಿದರು. ನಿರ್ಗಮಿತ ಅಧ್ಯಕ್ಷ ಕೆವಿ ಶಿವಕುಮಾರ್ ಅವರ ಅವಧಿಯ ಕಾರ್ಯವನ್ನು ಸ್ಮರಿಸಿ ಅವರಿಗೆ ಧನ್ಯವಾದವನ್ನು ಇದೇ ಸಂದರ್ಭದಲ್ಲಿ ಅರ್ಪಿಸಲಾಯಿತು. ನೂತನ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಹೆಚ್ಚು ವೈದ್ಯನಾಥ್ ಮತ್ತು ಅವರ ತಂಡದ ಎಲ್ಲ ಪದಾಧಿಕಾರಿಗಳಿಗೆ ಗಣ್ಯರು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನೂರಾರು ಪತ್ರಕರ್ತರು ಹಾಗೂ ಸಂಘದ ಪ್ರಮುಖರು ಹಾಜರಿದ್ದರು. ನಿಮ್ಗೆ BP, ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ನಾವು ಸಂಘದ ಬಗ್ಗೆ ಮುಂಚೆ ನಾವೆಲ್ಲರೂ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಾವು ರೇಗಿಸ್ತಾ ಇದ್ದಿದ್ದು ಕಾರ್ಯಮರೆತ ಪತ್ರಕರ್ತರ ಸಂಘ ಅಂತ ಹೇಳ್ಬಿಟ್ಟು. ಆದ್ರೆ ಶಿವಾನಂದ ಮತ್ತು ತಂಡ ಸಂಘಕ್ಕೆ ಬಂದ ಮೇಲೆ ಅದರದ್ದು ಹೆಸರನ್ನೇ ಬದಲಾವಣೆ ಮಾಡಿದ್ದಾರೆ. ಅದು ನಿಜಕ್ಕೂ ಈಗ ತುಂಬಾ ಚುರುಕಾಗಿ, ತುಂಬಾ ಸಂಘಟನಾತ್ಮಕವಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಪತ್ರಕರ್ತರ ಸಂಕಷ್ಟಗಳಿಗೂ ಅದು ಸಮಸ್ಯೆಗಳಿಗೂ ಸ್ಪಂದಿಸ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಕರೋನಾದಂತ ಸಂದರ್ಭದಲ್ಲೂ ಕೂಡ ಶಿವಾನಂದ ತಂಡ, ಅದರಲ್ಲೂ ಶಿವಾನಂದ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಅನೇಕ ಪತ್ರಕರ್ತರ ನೆರವಿಗೆ ಅವರು ಧಾವಿಸಿದ್ದಾರೆ. ಇನ್ನೊಂದಷ್ಟು ಪತ್ರಕರ್ತರ ಬೇಡಿಕೆಗಳು ಇದೆ. ನಾವು ಬೆಂಗಳೂರಲ್ಲಿ ಯಾವಾಗಲೂ ಮಾತಾಡ್ತಾ ಇರ್ತೇವೆ. ಒಂದು ನಿವೃತ್ತಿ ಪಿಂಚಣಿ ನಿಯಮದಲ್ಲಿ ಬದಲಾವಣೆಗಳನ್ನ ತರಬೇಕಾಗಿದೆ. ಅಧಿಕಾರಿಗಳು ಆ ನಿಟ್ಟಲ್ಲಿ ಎಷ್ಟೇ ಒತ್ತಡ ತಂದರೂ ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ. ಸ್ವಲ್ಪ ಪಿಂಚಣಿ ವ್ಯವಸ್ಥೆಯಲ್ಲಿ ನಿಯಮಗಳೇನು ಕಠಿಣವಾಗಿದ್ದಾವೆ ಆ ನಿಯಮಗಳನ್ನ ಬದಲಾವಣೆ ಮಾಡಲಿಕ್ಕೆ ಶಿವಾನಂದ್, ಮದನ್ ಗೌಡ್ರು, ಕೆಚ್ಚೇಗೌಡರು ಮತ್ತು ಇಲ್ಲಿನ ಅಧ್ಯಕ್ಷರು ಎಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರೆ, ವಾರ್ತಾ ಇಲಾಖೆ ಅಧಿಕಾರಿಗಳನ್ನ ಒಪ್ಪಿಸ್ಬಿಟ್ಟು ಬದಲಾವಣೆ ಮಾಡಿದ್ರೆ, ಯಾಕಂದ್ರೆ ಸಾಕಷ್ಟು ನಿವೃತ್ತ ಪತ್ರಕರ್ತರು ಸಂಕಷ್ಟದಲ್ಲಿರೋದನ್ನ ನಾವು ನೋಡಿದ್ದೇವೆ. ನಾನು ಮಾಧ್ಯಮ ಅಕಾಡೆಮಿಯ ಮೆಂಬರ್ ಆಗಿದ್ದಂತ ಸಂದರ್ಭದಲ್ಲಿ ನಾನು ಮತ್ತು ಸಿದ್ದರಾಜ್ ಅವರು ಕೂತಿದ್ದಾಗ ಒಬ್ಬರು ಪತ್ರಕರ್ತರು ಬಂದರು. ಒಂದು ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಂಥವ್ರು ನಿವೃತ್ತರಾಗಿದ್ದರು. ಅವರಿಗೆ ಮಾತ್ರೆ ತಗೊಳ್ಳಿಕ್ಕೂ ಹಣಕಾಸಿನ ಸಮಸ್ಯೆ ಇತ್ತು.
ಆ ತರದ ಅನೇಕ ಪತ್ರಕರ್ತರು, ಬಹುತೇಕ ಎಲ್ಲ ಪತ್ರಕರ್ತರ ಜೀವನನೂ ಅದೇ ರೀತಿ ಇರುತ್ತೆ. ಅದು ಆ ರೀತಿ ಅನೇಕ ಪತ್ರಕರ್ತರಿದ್ದಾರೆ. ಅವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಅವರ ನಿಯಮಗಳಲ್ಲಿ ಬದಲಾವಣೆ ಮಾಡಿದ್ರೆ. ದಯವಿಟ್ಟು ಶಿವಾನಂದ್ ಈ ನಿಟ್ಟಲ್ಲಿ ಬೇಕಾದಷ್ಟು ಬೇರೆ ಬೇರೆ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಈ ನಿಟ್ಟಲ್ಲಿ ಒಂದು ಪ್ರಯತ್ನ ಮಾಡಿದ್ರೆ ನಿವೃತ್ತ ಪತ್ರಕರ್ತರುಗಳಿಗೆ ಬಹಳ ಅನುಕೂಲ ಆಗುತ್ತೆ, ಅಥವಾ ಮುಂದೆ ನಿವೃತ್ತರಾದಂತ ಪತ್ರಕರ್ತರಿಗೂ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ನಿಯಮಗಳು ಬದಲಾವಣೆ, ಬಹಳ ಕಠಿಣ ನಿಯಮಗಳಿದೆ. ಆ ನಿಯಮಗಳು ನೋಡಿದ್ರೆ ಯಾರಿಗೂ ಇನ್ಫಿಡಿ ಅಂತ ಸರ್ಕಾರ ಕೊಟ್ಟಿದೆ, ಆದ್ರೆ ಸೌಲಭ್ಯನ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ವಾರ್ತಾ ಇಲಾಖೆ ಅಧಿಕಾರಿಗಳು ಅವ್ರಿಗೆ ರೆಡಿ ಇಲ್ಲ, ಅವ್ರು ಯಾರು ಮಾಡ್ಲಿಕ್ಕೆ. ಅವರು ಯಾಕೆ ಕೊಡ್ಬೇಕು ಅನ್ನೋಂಥ ಮನಸ್ಥಿತಿನಲ್ಲಿ ಇರೋಂಥ ಅಧಿಕಾರಿಗಳು ಅವರೆಲ್ಲರೂ. ಆದ್ರಿಂದ ಆ ನಿಯಮಗಳನ್ನ ನೀವು ದಯವಿಟ್ಟು ಬದಲಾವಣೆ ಮಾಡಿ. ಯಾವಾಗಲೂ ನೀವು ಅಧಿಕಾರಸ್ಥರ ಜೊತೆನೇ ಇರ್ತೀರಿ, ನೀವು ಅಲ್ಲಿ ಆ ವಾರ್ತಾ ಇಲಾಖೆಗೆ ಹೋಗ್ತಾ ಇರ್ತೀರಿ. ದಯವಿಟ್ಟು ಆ ಬದಲಾವಣೆಯನ್ನು ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಶಿವಾನಂದಿಗೆ ನಾನು ಕೇಳ್ಕೊತಾ ಇದ್ದೇನೆ. ಖಂಡಿತ ಅಲ್ಲ. ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿದೆ ನಮಗೆ. ಹಾಗಾಗಿ ಕಾರ್ಯನಿರತವರಿಗೆ ಇದು ಸಂಘ ಇದೆ ಹೊರತು ಮರೆತವರಿಗೆ ಅಲ್ಲ ಅನ್ನೋದನ್ನ ಸೂಚ್ಯವಾಗಿ ಎಲ್ಲರೂ ತಿಳ್ಕೊಳ್ಳುವಂಥದ್ದು ಅಗತ್ಯ ಇದೆ. ಇವತ್ತಿನ ಸಂದರ್ಭದಲ್ಲಿ ಪತ್ರಿಕಾ ವೃತ್ತಿಗೆ ತುಂಬ ಜನರು ಬರ್ತಾ ಇದ್ದಾರೆ. ನಾನೂ ಪತ್ರಕರ್ತ ಅಂತೇಳಿ ಗುರುತಿಸ್ಕೊಳ್ಳುವವರ, ಹಾಗೆ ಆ ಥರನೇ ಎಲ್ಲರಿಗೆ ಪರಿಚಯಿಸ್ಕೊಳ್ಳುವವರ ಸಂಖ್ಯೆ ಜಾಸ್ತಿ ಇದೆ. ನಿಜವಾಗಿ ಅವರು ಪತ್ರಕರ್ತರು ಹೌದಾ ಅಲ್ವಾ ಅಂತ ಒಂದು ಸಣ್ಣ ಅನುಮಾನವನ್ನು ಇಟ್ಟು ನೋಡುವಂಥವ್ರ ಸಂಖ್ಯೆ, ನಾವು ನಮ್ಮನ್ನು ನೋಡುವಂಥವ್ರ ಸಂಖ್ಯೆ ಕೂಡ ಬೃಹದಾಕಾರವಾಗಿ ಬೆಳೀತಾ ಇದೆ. ಯಾಕೆ ಈ ಪ್ರಶ್ನೆ ಬಂದಿದೆ ಅಂದರೆ, ಪತ್ರಕರ್ತರು ಅವರು ನಡ್ಕೊಳ್ಳುವ ರೀತಿ, ಅವರು ಒಡನಾಡುವ ರೀತಿ, ಅವರ ಪತ್ರಿಕೆಗಳಲ್ಲಿ ಆ ಪತ್ರಕರ್ತ ಅನ್ನೋದನ್ನು ಬಳಸ್ಕೊಂಡು ಏನೆಲ್ಲ ಮಾಡ್ತಾ ಇದ್ದಾರೆ, ಆ ವೃತ್ತಿಯನ್ನು ಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ದಾರೆ. ಇದು ಈ ಪ್ರಶ್ನೆಯನ್ನು ತಂದುಕೊಂಡಿದೆ. ಹಾಗಾಗಿ ದಯಮಾಡಿ ಯಾರೆಲ್ಲ ಈ ವೃತ್ತಿಗೆ ಬೇಕೋ ಬೇಡವೋ ಬಂದಿದ್ದೀವಿ, ಯಾರೂ ನಮ್ಮನ್ನು ಕರೆದಿಲ್ಲ. ಯಾರು ಬಾರಪ್ಪ ನೀವು ಪತ್ರಕರ್ತ ಆಗುತ್ತೆ ಯಾರು ಕರೆದಿದ್ದಾರ? ಯಾರೂ ಕರೆದಿಲ್ಲ. ಆದರೆ ನಮ್ಮ ಗೀಳಿಗೆ, ನಮ್ಮ ತೆವಲಿಗೆ ಅಥವಾ ನಮ್ಮ ಸಣ್ಣ ಹುಚ್ಚುತನಕ್ಕೆ ಈ ವೃತ್ತಿಗೆ ಬಂದಿದ್ದೇವೆ. ಆದರೆ ಈ ವೃತ್ತಿಗೆ ಬಂದಂಥ ಹೊತ್ತಿನಲ್ಲಿ ಆ ವೃತ್ತಿಯ ಘನತೆಯನ್ನು ಕನಿಷ್ಠ ಪ್ರಮಾಣದಲ್ಲಿ ಉಳಿಸ್ಕೊಳ್ಳುವಂಥ, ವೃತ್ತಿಯಲ್ಲಿ ಬದ್ಧವಾಗಿ ನಡೆದುಕೊಳ್ಳುವಂಥ, ಪಬ್ಲಿಕ್ಕಲ್ಲಿ ಅಥವಾ ಸಾರ್ವಜನಿಕರಲ್ಲಿ ಆ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಪತ್ರಕರ್ತ ಅನ್ನೋರು ನೂರಾರು ಸಾವಿರಾರು ಜನರು ಸಿಗ್ಬೋದು, ಅದೆಲ್ಲ ಮುಖ್ಯ. ಆದರೆ ವಿಶ್ವಾಸಾರ್ಹತೆಯುಳ್ಳ ಪತ್ರಕರ್ತ ಸಿಗ್ತಾನ, ಆ ಪ್ರಶ್ನೆ ಮುಖ್ಯ. ಹಾಗಾಗಿ ಆ ಕ್ರೆಡಿಬಿಲಿಟಿಯನ್ನು ನೀವು ಯಾವತ್ತು ಕಳ್ಕೊಂತೀರಿ ಅವತ್ತು ಈ ಮಾಧ್ಯಮದಲ್ಲಿ ಅಥವಾ ಈ ಪತ್ರಿಕಾ ಕ್ಷೇತ್ರದಲ್ಲಿ ಇರಲಿಕ್ಕೆ ಖಂಡಿತ ದಾಯಕಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ನಮ್ಮ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳುವಂಥ, ನಮ್ಮ ವೃತ್ತಿಬದ್ಧತೆಯನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸೇರಿ ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ, ಆ ಮೂಲಕ ನಮ್ಮಲ್ಲೇ ಏನಾದರೂ ಬದಲಾವಣೆಗಳು ಬರಬೇಕಿದ್ರೆ ಅದನ್ನು ತಂದುಕೊಳ್ಳುವ ಮೂಲಕ ಈ ಪತ್ರಿಕಾ ವೃತ್ತಿಗೆ ಒಂದು ಘನತೆಯನ್ನು, ಶೋಭೆಯನ್ನು ತರುವಂಥ ಕೆಲಸವನ್ನು ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಇವತ್ತು ರಾಜ್ಯದ ಉದ್ಯಮಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಹೊಸ ಆಡಳಿತ ಮಂಡಳಿಗಳು ಅಸ್ತಿತ್ವಕ್ಕೆ ಬಂದಿವೆ. ಎಲ್ಲರೂ ಅತ್ಯಂತ ಉತ್ಸಾಹದಲ್ಲಿ ಕೆಲಸವನ್ನು ಮಾಡುವಂಥವರು ಇವತ್ತು